ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ಕರ್ತನನ್ನು ಆರಾಧಿಸುವ. ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ, ಭಯಪಡಬೇಡ್ರಿ. ಕರ್ತನು ನಿಮ್ಮ ಜೊತೆಯಲ್ಲಿದ್ದಾನೆ. ಆತನು ನಿಮ್ಮನ್ನು ಸಂತೈಸ್ತಾನೆ, ಆತ ನಿಮ್ಮನ್ನು ಬಲಪಡಿಸ್ತಾನೆ. ಬನ್ನಿ, ನಾವೆಲ್ಲರೂ ಒಟ್ಟಾಗಿ ದೇವರ ವಾಕ್ಯವನ್ನು ಧ್ಯಾನಿಸುವ. ಅದರ ಮುಂಚೆ ಸ್ವಲ್ಪ ಹೊತ್ತು ನಾವು ಆರಾಧನೆ ಮಾಡುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ತಂದೆ, ನೀನು ಒಳ್ಳೆಯವನು ಸ್ವಾಮಿ. ನಿನ್ನ ಕೃಪೆಯು ಶಾಶ್ವತವಾದದ್ದು, ನಿನ್ನ ಕರುಣೆಯು ಶಾಶ್ವತವಾದದ್ದು. ಈ ಮುಂಜಾನೆ ಸಮಯದಲ್ಲಿ ಸ್ವಾಮಿ, ನಿನ್ನ ವಾಕ್ಯವನ್ನು ನಾವೆಲ್ಲರೂ ಕೇಳುವಾಗ ನಾವು ಸ್ವಲ್ಪ ಹೊತ್ತು ಆರಾಧನೆ ಮಾಡಿ ನಿನ್ನನ್ನು ಸ್ತುತಿಸುವವರಾಗಿದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಫಾದರ್. ಉನ್ನತನೇ ನಿನ್ನನ್ನೇ ನಂಬಿ ನಾ ಜೀವಿಸುವೆ. ಮಹೋನ್ನತನೇ ನಿನ್ನನ್ನೇ ನಂಬಿ ನಾ ಬಾಳುವೆ. ಆರಾಧನೆ 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 ಆರಾಧನೆ. ಕತ್ತಲೆಯಲ್ಲಿ ಬೆಳಕಾಗಿ ಬಂದು ನನ್ನನ್ನು ನೀ ನಡೆಸಿದೆ. ಇಕ್ಕಟ್ಟಿನಲ್ಲಿ ಸಹಾಯ ತಂದು ನನ್ನನ್ನು ಬಲಪಡಿಸಿದೆ. ಎಬಿನೇಸರಿ ಎಬಿನೇಸರಿ ನನ್ನನ್ನು ನಡೆಸಿದೆ. ಆರಾಧನೆ ಆರಾಧನೆ ಆರಾಧನೆ. ಕಲ್ವಾರಿಯಲ್ಲಿ ರಕ್ತವ ಚೆಲ್ಲಿ ನನ್ನನ್ನು ರಕ್ಷಿಸಿದೆ. ಪರಿಶುದ್ಧ ಆತ್ಮವ ನನಗೆ ತಂದು ನಿನ್ ಪ್ರೀತಿಯ ಸುರಿಸಿದೆ. ನನ್ನನು ಕಂಡಿರುವೆ. ಆರಾಧನೆ ಆರಾಧನೆ ಆರಾಧನೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ನನ್ನ ತಂದೆ ನನ್ನ ತಂದೆ ನನ್ನನ್ನು ನಡೆಸಿದೆ. ನನ್ನ ಯೇಸುವೇ ನನ್ನ ಯೇಸುವೇ ನನ್ನನ್ನು ಕಂಡಿರುವೆ. ನನ್ನ ಕರ್ತನೇ ನನ್ನ ಕರ್ತನೇ ನನ್ನನ್ನು ನಡೆಸಿದೆ. ಥ್ಯಾಂಕ್ ಯು ಫಾದರ್. ಪ್ರಿಯರೇ, ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ
ಅಪೊಸ್ತಲ ಪೌಲನು ಎಫೆಸರಿಗೆ ಬರೆದ ಪತ್ರಿಕೆ 4:16 ವಚನ, ಎಫೆಸಿಯನ್ 4:16 ಈ ವಚನವನ್ನು ಮೊದಲು ನಾವು ಓದುವ, ಮತ್ತು ಈ ವಚನದ ಮೇಲೆ ನಾವು ಧ್ಯಾನ ಮಾಡುವ. ಕರ್ತನು ನಮಗೆ ಈ ವಚನದ ಮೇಲೆ ಬೆಳಕನ್ನು ಕೊಟ್ಟು ನಮ್ಮನ್ನು ಬಲಪಡಿಸಲಿ. ಓಕೆ, ಆತನೇ ಶಿರಸ್ಸು, ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮ ಅಭಿವೃದ್ಧಿಯನ್ನು ಹೊಂದುತ್ತದೆ. ಪ್ರಿಯರೇ, ಇಲ್ಲಿ ನಾವು ದೇವರ ವಾಕ್ಯವನ್ನು ನೋಡ್ತೇವೆ. ಆತನೇ ಶಿರಸ್ಸು, ದಟ್ ಇಸ್ ಜೀಸಸ್, ಹಿಸ್ ಜೀಸಸ್. ಯೇಸು ಕ್ರಿಸ್ತನು ಶಿರಸ್ಸು, ದೇಹವೆಲ್ಲ ಆತನ ದೊರೆತನದಲ್ಲಿತ್ತು. ದೇಹ ಆತನ ಸಭೆ, ಸಭೆಯು ಆತನ ದೇಹವಾಗಿದೆ. ಆತನು ಸಭೆಗೆ ಶಿರಸ್ಸಾಗಿದ್ದಾನೆ. ಹೇಗೆ ಒಂದು ದೇಹ ಇರ್ತದೆ, ರೈಟ್? ದೇಹ ಮತ್ತು ಶಿರಸ್ಸನ್ನು ನಾವು ಬೇರೆ ಬೇರೆ ಮಾಡಲಿಕ್ಕೆ ಆಗೋದಿಲ್ಲ. ಶಿರಸ್ಸನ್ನು, ದೇಹವನ್ನು ಒಟ್ಟಿಗೆ, ಅದು ಕಂಪ್ಲೀಟ್ ಬಾಡಿ ಅಂತ ಕರೀತಾರೆ. ದೇಹವು ಶಿರಸ್ಸಿನ ಸಂಪೂರ್ಣತೆ. ದೇಹ ಇಲ್ಲ ಅಂತ ಹೇಳಿದರೆ ಶಿರಸ್ಸು ಏನು ಮಾಡಲಿಕ್ಕೆ ಆಗೋದಿಲ್ಲ. ಶಿರಸ್ಸು ಇಲ್ಲ ಅಂತ ಹೇಳಿದರೆ ದೇಹ ಏನು ಮಾಡಲಿಕ್ಕೆ ಆಗೋದಿಲ್ಲ. ತಲೆಯಲ್ಲಿ ಎಷ್ಟೇ ಐಡಿಯಾಗಳಿರ್ಬೋದು, ಎಷ್ಟೇ ಯೋಚನೆಗಳಿರ್ಬೋದು, ಬಟ್ ಅದನ್ನು ಕಾರ್ಯರೂಪಕ್ಕೆ ತರಬೇಕಂತ ಹೇಳಿದರೆ ದೇಹ ಬೇಕು. ದೇಹ ಬೇಕೇ ಬೇಕು. ವಿದೌಟ್ ಬಾಡಿ ಮೈಂಡ್ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಮೈಂಡ್ ಇಲ್ಲ ಅಂತ ಹೇಳಿದ್ರೆ, ಮೈಂಡ್ ಡೈರೆಕ್ಷನ್ ಕೊಡೋದಿದ್ದರೆ, ನಮ್ಮ ಶಿರಸ್ಸು ಡೈರೆಕ್ಷನ್ ಕೊಡೋದಿದ್ದರೆ ನಮ್ಮ ದೇಹ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಯೇಸು ಕ್ರಿಸ್ತನು ಶಿರಸ್ಸಾಗಿದ್ದಾನೆ. ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ಪ್ರತಿಯೊಬ್ಬನು ಆತನು ಕ್ರಿಸ್ತನ ದೇಹಕ್ಕೆ ಸೇರಿದ್ದಾನೆ. ಪ್ರೈಸ್ ಗಾಡ್. ಪ್ರತಿಯೊಬ್ಬನು ದ ಸ್ಪಿರಿಚುವಲಿ ಕ್ರಿಸ್ತನ ದೇಹಕ್ಕೆ ಸೇರಿದ್ದಾನೆ. ಓಕೆ, ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಕೊರಿಂಥಿಯರಿಗೆ ಬರೆದ 12ನೇ ವಚನದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ. ಕೊರಿಂಥಿಯನ್ 12 12 ಓದ್ತೀನಿ. 12 ಹೇಗೆ ದೇಹವು ಒಂದೇ ಆಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿವೆಯೋ, ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದು, ಹಾಗೆ ಕ್ರಿಸ್ತನು. ದ ಇಂಪಾರ್ಟೆಂಟ್, ಹಾಗೆ ಕ್ರಿಸ್ತನು. ಓಕೆ, 13ನೇ ವಚನ, ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೆ ಪಾನವಾಗಿ ಕೊಡಲ್ಪಟ್ಟಿತ್ತು. ಓಕೆ, ಇಲ್ಲಿ ಪುನಃ ನಾನು ಓದ್ತೇನೆ. 13ನೇ ವಚನ, ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತ್ತು. ದೇಹವು ಒಂದೇ ಅಂಗವಲ್ಲ, ಅನೇಕ ಅಂಗಗಳುಳ್ಳದ್ದಾಗಿದೆ. ದೇವರ ವಾಕ್ಯ ಹೇಳ್ತದೆ. ಇಲ್ಲಿ ನಾವು ಎಫೆಸಿಯನ್ 4:16 ಈಗ ತಾನೇ ಓದಿದ ವಚನ, 16ನೇ ವಚನ, ಆತನ ಶಿರಸ್ಸು, ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮ ಅಭಿವೃದ್ಧಿಯನ್ನು ಹೊಂದುತ್ತದೆ. ಅಂದರೆ ಹೆಲ್ತಿ ಬಾಡಿ ಆಗುತ್ತದೆ. ಪ್ರತಿ ಅಂಗದಿಂದ ಅದರದರ ಶಕ್ತಿ, ಬೈಬಲ್ ಹೇಳ್ತದೆ, ಅಂಗದಿಂದ ಅದರದ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ. ಒಂದು ಅಂಗ ಮತ್ತು ಒಂದೊಂದು ಅಂಗಕ್ಕೆ ಸಹಾಯ ಮಾಡುತ್ತದೆ. ಓಕೆ, ದೇಹದಲ್ಲಿ ಪ್ರತಿಯೊಂದು ಅಂಗ ಎಂಬುವಂಥದ್ದು ಅದು ಬಹಳ ಪ್ರಾಮುಖ್ಯವಾದದ್ದು. ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದ ನೀನು ಕ್ರಿಸ್ತನ ದೇಹದ ಒಂದು ಅಂಗವಾಗಿದ್ದೆ. ದೇವರು ತನಗೆ ಸರಿಯಾಗಿ ತೋಚಿದ ಪ್ರಕಾರ ನಿನ್ನನ್ನು ಆ ದೇಹದೊಳಗೆ ಇಟ್ಟಿದ್ದಾನೆ. ಪ್ರೈಸ್ ಗಾಡ್.
ನೀನು ಒಪ್ಪದೆ ಹೋಗು, ಬಟ್ ಯು ಆರ್ ದ ಬಾಡಿ ಆಫ್ ಕ್ರೈಸ್ಟ್. ನೀನು ಕ್ರಿಸ್ತನ ದೇಹವಾಗಿದೆ. ಯಾವಾಗ ನಾವು ಆತ್ಮಿಕವಾಗಿ ತಿಳುವಳಿಕೆಯನ್ನು ಹೊಂದುತ್ತೇವೆ, ದೇವರ ವಾಕ್ಯವನ್ನು ನಾವು ಇಂದ್ರಿಯಗಳ ಜ್ಞಾನದಲ್ಲಿ ಅಥವಾ ಮಾನುಷಿಕ ಬುದ್ಧಿಯಲ್ಲಿ ತಿಳಿಯದೆ ಆತ್ಮಿಕ ಜ್ಞಾನದಲ್ಲಿ ತಿಳಿಯುತ್ತೇವೆ, ಆಗ ನಾವು ಐಕ್ಯತೆಯಲ್ಲಿ ಇದ್ದು ಕ್ರಿಸ್ತನ ದೇಹವು ಕ್ಷೇಮ ಅಭಿವೃದ್ಧಿ ಹೊಂದುತ್ತದೆ. ಕ್ರಿಸ್ತನ ದೇಹ ಹೆಲ್ತಿ ಆಗಿರುತ್ತದೆ. ಕ್ರಿಸ್ತನ ದೇಹ ಹೆಲ್ತಿ ಆಗಿದ್ದರೆ ನೀನು ಕೂಡ ಹೆಲ್ತಿ ಆಗುತ್ತೆ. ದೇಹದಲ್ಲಿ ಯಾವುದೇ ಒಂದು ಭಾಗಕ್ಕೆ ಏನಾದರೂ ಆದರೆ ಇಡೀ ಬಾಡಿ ಸಫರ್ ಆಗ್ತದೆ. ಒಂದು ಬೆರಳಿಗೆ ಏನಾದರೂ ತಾಗಿತ್ತಂತ ಹೇಳಿದರೆ ಇಡೀ ದೇಹದ ಏಕಾಗ್ರತೆ ಆ ಬೆರಳಿನ ಮೇಲೆ ಇರ್ತದೆ. ನಿಮ್ಮ ಕಣ್ಣುಗಳು, ನಿಮ್ಮ ಕಿವಿಗಳು, ನಿಮ್ಮ ಇಡೀ ದೇಹದ ಜೀವಕೋಶಗಳು ಅದರ ಮೇಲೆ ನೋಡ್ತವೆ. ಅದಕ್ಕೆ ಬ್ಯಾಂಡೇಜ್ ಹಾಕೋದಾ ಅಥವಾ ಮುಲಾಮ ಹಾಕೋದಾ ಏನು ಹಾಕೋದಾ ಮಾಡ್ತವೆ. ಯಾಕೆ? ಇಡೀ ಬಾಡಿ ಸಫರ್ ಆಗ್ತದೆ. ಒಂದಿನ ಏನಾದರೂ ಕಣ್ಣಿಗೆ ಆದರೆ ಆ ದಿವಸ ಅವನು ಕೆಲಸಕ್ಕೆ ಹೋಗುವುದಿಲ್ಲ. ಯಾಕಂದರೆ ಅವನ ಕಣ್ಣನ್ನು ಒಂದು ದೇಹ ಸಫರ್ ಆದರೆ ಇಡೀ ಬಾಡಿ ಸಫರ್ ಆಗ್ತದೆ, ಸಂಕಟಕ್ಕೆ ಬೀಳ್ತದೆ. ಯಾರಿಗದು ಆದದ್ದು ಕಣ್ಣು ನೋವು ಅಲ್ಲ, ಕಣ್ಣಿಗೆಲ್ಲ ನೋವು. ಕೆಲಸಕ್ಕೆ ಯಾಕೆ? ಕೈ ಕಾಲುಗಳಿಗೆ ಏನಾಗಲಿಲ್ಲಲ್ವಾ? ದೇಹಕ್ಕೆ ಏನಾಗಲಿಲ್ಲಲ್ವಾ? ಕಣ್ಣಿಗೆ ಮಾತ್ರ ಅಲ್ವಾ ಹೇಳ್ತೀರಾ? ಇಲ್ಲ, ಇಡೀ ದೇಹ ಕಷ್ಟಗೊಳಪಡುತ್ತದೆ. ಇಡೀ ದೇಹ ಆ ದಿವಸ ಕೆಲಸ ಮಾಡೋದಿಲ್ಲ. ಇಡೀ ದೇಹ ಆ ದಿವಸ ಎಲ್ಲಿ ಹೋಗೋದಿಲ್ಲ. ಯಾಕೆ? ಒಂದು ಕಣ್ಣು. ಪ್ರೇರೆ, ಅದೇ ರೀತಿ ಯೇಸು ಕ್ರಿಸ್ತನು ಶಿರಸ್ಸಾಗಿದ್ದಾನೆ. ಇಡೀ ದೇಹವು ಆತನ ದೊರೆತನದಲ್ಲಿರುವಂಥದ್ದು. ದ ಇಂಪಾರ್ಟೆಂಟ್, ನಮ್ಮನ್ನು ನಾವು ಆತನ ದೊರೆತನಕ್ಕೆ ಒಪ್ಪಿಸಿಕೊಂಡು ಒಳಪಟ್ಟು ಜೀವಿಸುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಶಿರಸ್ಸು ನಮಗೆ ಡೈರೆಕ್ಷನ್ ಕೊಡುತ್ತದೆ. ಇವತ್ತು ದೇವರಾತ್ಮನು ನಮಗೆ ಡೈರೆಕ್ಷನ್ ಕೊಡುತ್ತಾನೆ. ನಮ್ಮನ್ನು ಯಾವ ಪ್ಲೇಸಲ್ಲಿ ಇಟ್ಟಿದ್ದಾನೆ, ನಮ್ಮ ಏನು ಕೆಲಸ ಅದನ್ನೇ ನಾವು ಮಾಡಬೇಕೆ ಹೊರತು ಅದನ್ನು ಬಿಟ್ಟು ಬೇರೆ ನಾವು ಮಾಡುವಂಥದ್ದಲ್ಲ. ಕೆಲವರು ಸಫಲರಾಗ್ತಾರೆ. ತಮಗೆ ಕರೆಯಲ್ಪಟ್ಟ ಕರೆಯಲ್ಲಿ ಅವರು ಸಫಲರಾಗ್ತಾರೆ, ಅವರಿಗೆ ರಿವಾರ್ಡ್ ಇದೆ. ಕೆಲವರು ಸಫಲರಾಗ್ತಾರೆ, ಮತ್ತೊಬ್ಬರ ಕರೆಯನ್ನು ಅವರು ಫುಲ್ಫಿಲ್ ಮಾಡಿ ಸಫಲರಾಗ್ತಾರೆ. ನೋ, ಅವರಿಗೆ ದೇವರ ದೃಷ್ಟಿಯಲ್ಲಿ ರಿವಾರ್ಡ್ ಇಲ್ಲ. ದೇವರು ನನ್ನನ್ನು ಯಾವುದಕ್ಕೆ ಕರೆದಿದ್ದಾನೋ ಆ ಕರೆಯನ್ನು ನಾನು ಫುಲ್ಫಿಲ್ ಮಾಡುವಂಥದ್ದು, ಅದನ್ನು ನೆರವೇರಿಸುವಂಥದ್ದೇ ಸಫಲತೆ, ನಿಜವಾದ ಸಫಲತೆ. ಸಫಲತೆ ಅಂತ ಹೇಳಿದರೆ ನಿನ್ನ ಹತ್ರ ದೊಡ್ಡ ಬಿಸ್ನೆಸ್ ಇರುವುದು, ಹಣ ಇರುವುದು, ಅದು ಅಲ್ಲ. ಸಫಲತೆ ಅಂತ ಹೇಳಿದರೆ ದೇವರು ನಿನ್ನನ್ನು ಯಾವುದಕ್ಕೆ ಕರೆದಿದ್ದಾನೆ, ಏನನ್ನು ಕೊಟ್ಟಿದ್ದಾನೆ, ಅದನ್ನು ನೀನು ಫುಲ್ಫಿಲ್ ಮಾಡುವಂಥದ್ದೇ ಸಫಲತೆ. ಪ್ರೇರೆ, ಕ್ರಿಸ್ತನು ನಮ್ಮ ಶಿರಸ್ಸಾಗಿದ್ದಾನೆ. ಯೇಸು ನಮ್ಮ ಶಿರಸ್ಸಾಗಿದ್ದಾನೆ. ಯೇಸುವನ್ನು, ದೇಹವನ್ನು ಒಟ್ಟಿಗೆ ಕ್ರಿಸ್ತನು ಅಂತ ಕರೀತಾರೆ. ಅದಕ್ಕೆ ಬೈಬಲ್ ಹೇಳುತ್ತದೆ, ದೇಹವು ಒಂದೇ ಅಂಗ ಅಲ್ಲ, ಅನೇಕ ಅಂಗಗಳು ಸೇರಿ ಒಂದೇ ದೇಹವಾಗಿದೆಯೋ. ಹೇಗೆ ಒಂದು ದೇಹಕ್ಕೆ ಅನೇಕ ಅಂಗಗಳಾಗಿವೆಯೋ ಹಾಗೆ ಕ್ರಿಸ್ತನು ಅಂತ 1 ಕೊರಿಂಥ 12 ನೋಡಿದೆ. ಹಾಗೆ ಕ್ರಿಸ್ತನು ಅಂತ ಹೇಳಿದರೆ ಶಿರಸ್ಸು ಮತ್ತು ದೇಹಕ್ಕೆ ಒಟ್ಟಿಗೆ ಕ್ರಿಸ್ತನು ಅಂತ ಕರೀತಾರೆ. ಕ್ರಿಸ್ತೋ ಎಂಬ ಪದದ ಅರ್ಥ ಗ್ರೀಕ್ ವರ್ಡ್. ಇಬ್ರಿಯ ಭಾಷೆಯಲ್ಲಿ ಅದಕ್ಕೆ ಮೆಸ್ಸಾಯ ಅಂತ ಕರೀತಾರೆ. ಆ ವರ್ಡ್ಗೆ ಕನ್ನಡದಲ್ಲಿ ಅಭಿಷಕ್ತನು, ಇಂಗ್ಲಿಷ್ನಲ್ಲಿ ಅನಾಯ್ಟೆಡ್. ಅದಕ್ಕೋಸ್ಕರ ನಿಮ್ಮನ್ನು ಕೂಡ ದೇವರು ಅಭಿಷಕ್ತರು ಅಂತ ಕರೀತಾನೆ. ಶಿರಸ್ಸು ಅಭಿಷಕ್ತ ಆದರೆ ದೇಹ ಕೂಡ ಅಭಿಷಕ್ತ. ಯೇಸುವನ್ನು ಮತ್ತು ದೇಹವನ್ನು ಒಟ್ಟಿಗೆ ಕ್ರಿಸ್ತನು ಅಂತ ಕರೀತಾರೆ. ಅದಕ್ಕೆ ಬೈಬಲ್ ಹೇಳಿದೆ, ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ. ಬೇಕಾದ್ರೆ ನಾವು ಓದುವ ಎಫೆಸರಿಗೆ ಬರೆದ ಪತ್ರಿಕೆಯಲ್ಲಿ 1:20 ಆತನ ಬಲಾತಿಶಯವು ಎಷ್ಟು ಮಹತ್ತಾದ್ದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ. ಇಲ್ಲಿ ಆತನು ಸತ್ತಿದ್ದ ಯೇಸುವನ್ನು ಬದುಕಿಸಿ ಅಂತ ಹೇಳಲಿಲ್ಲ, ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ. ಅದರ ಅರ್ಥ
ದೇವರ ದೃಷ್ಟಿಯಲ್ಲಿ ಯೇಸು ಸಾಯುವಾಗ ಇಡೀ ಲೋಕ ಸತ್ತಿದೆ. ಇಡೀ ಲೋಕ ಕ್ರಿಸ್ತನಲ್ಲಿ ಸತ್ತಿದೆ. ಯೇಸು ಹೂಣಲ್ಪಡುವಾಗ ಇಡೀ ಲೋಕ ಕ್ರಿಸ್ತನಲ್ಲಿ ಹೂಣಲ್ಪಟ್ಟಿದೆ. ಯೇಸು ಪುನರುತ್ಥಾನವಾಗುವಾಗ ಕ್ರಿಸ್ತನಲ್ಲಿ ಇಡೀ ಲೋಕ ಪುನರುತ್ಥಾನಾಗಿದೆ. ಓಕೆ, ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿಯೂ ಸಹ ಹೆಸರುಗೊಂಡವರೆಲ್ಲರ ಮೇಲೆ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಸಭೆಯು ಆತನ ದೇಹವಾಗಿದೆ. ಎಲ್ಲವನ್ನೆಲ್ಲ ಸಂಬಂಧದಲ್ಲಿ ವ್ಯಾಪಿಸುವ ಆತನಿಂದ ಅದು ಪರಿಪೂರ್ಣತೆ ಉಳ್ಳದಾಗಿದೆ. ಪ್ರಿಯರೇ, ದೇವರ ದೃಷ್ಟಿಯಲ್ಲಿ ಯೇಸು ಸಾಯುವಾಗ ನಾವು ಕೂಡ ಸತ್ತಿದ್ದೇವೆ, ನಾವು ಹೂಣಲ್ಪಟ್ಟಿವೆ, ನಾವು ಪುನರುತ್ಥಾನಾಗಿದ್ದೇವೆ. ಅದು ಯಾವಾಗ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ರಿಯಲ್ ಆಗುತ್ತದೆ ಅಂತ ಹೇಳಿದರೆ, ಆ ವ್ಯಕ್ತಿ ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು, ಆತನು ಏನು ಕ್ರೂಜೆಯಲ್ಲಿ ಮಾಡಿದ, ಏನು ಹೂಣಲ್ಪಟ್ಟ, ಯಾಕೆ ಹೂಣಲ್ಪಟ್ಟ, ಯಾಕೆ ಆತನು ಪುನರುತ್ಥಾನ ಆದ. ಯಾವಾಗ ಒಬ್ಬ ವ್ಯಕ್ತಿ ಹೃದಯ ಅಂತ ಹೇಳಿದರೆ ತನ್ನ ಆತ್ಮದಲ್ಲಿ ನಂಬುತ್ತಾನೆ, ಅವನ ಪಾಪಗಳು ಕ್ಷಮಿಸಲ್ಪಡುತ್ತವೆ. ಆತನು ಯೇಸುವಿನ ರಕ್ತದಿಂದ ತೊಳೆಯಲ್ಪಡುತ್ತಾನೆ. ಮೂರನೇದ್ದು, ಆತನು ನಿತ್ಯ ಜೀವವನ್ನು ಹೊಂದುತ್ತಾನೆ. ಆಗ ಅವನ ಜೀವಿತದಲ್ಲಿ ದೇವರು ನೋಡಿದ, ದೇವರ ಮೈಂಡಲ್ಲಿದ್ದ ಸಂಗತಿ ನಿಜವಾಯಿತು. ಅವನ ಜೀವಿತದಲ್ಲಿ ನಿಜವಾಗ್ತದೆ. ಅವನು ಕ್ರಿಸ್ತನಲ್ಲಿ ಸತ್ತಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, ಪುನರುತ್ಥಾನಾಗಿ ಕ್ರಿಸ್ತನ ದೇಹದ ಒಳಗೆ ಆತನು ಸೇರಿದ್ದಾನೆ. ಆತನ ಜೀವಿತದಲ್ಲಿ ಅದು ನೆರವೇರುತ್ತದೆ. ಪ್ರಿಯರೇ, ದೇವರ ವಾಕ್ಯದ ತಿಳುವಳಿಕೆ, ದೇವರ ವಾಕ್ಯವು ನಿಮ್ಮಲ್ಲಿ ಜೀವಂತವಾಗಿರುವಂತೆ, ರಿಯಲ್ ಆಗಿರುವಂತೆ ಮಾಡುತ್ತದೆ. ಪ್ರೈಸ್ ಗಾಡ್. ನೀವು ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬರು ನೀವು ಕ್ರಿಸ್ತನ ದೇಹವಾಗಿದ್ದೀರಿ. ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಅಂತ ಹೇಳ್ತಿರುವಾಗ ದಟ್ ಮೀನ್ ಕ್ರಿಸ್ತನೊಡನೆ ನಮ್ಮನ್ನು ಕೂಡ ಬದುಕಿಸಿದ್ದಾನೆ. ಅಲ್ಲಿ ಮುಂದೆ ಇದೆ, ಅಪೊಸ್ತಲ ಪೌಲ ಅಲ್ಲಿ ಮಾತಾಡುವಾಗ ಎಫೆಸಿಯನ್ 2:1 ಕೂಡ ಹೇಳ್ತದೆ. ಓಕೆ, ಅದರ ಮತ್ತು ಆತನು ಅಪರಾಧಗಳು ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ಇಲ್ಲಿ ಆತನು ಡಿವೈಡ್ ಮಾಡ್ತಾನೆ, ನಿಮ್ಮನ್ನು ಸಹ ಬದುಕಿಸಿದನು ಅಂದರೆ ಕ್ರಿಸ್ತನೊಂದಿಗೆ ನಮ್ಮನ್ನು ಬದುಕಿಸಿದ್ದಾನೆ. ಕ್ರಿಸ್ತನೊಂದಿಗೆ ನಾವು ಯುಗಾಂತರಗಳಲ್ಲಿ ಬದುಕೋರಾಗಿದ್ದೇವೆ. ಕ್ರಿಸ್ತನೊಡನೆ ನಾವು ಜೀವಿಸುವರಾಗಿದ್ದೇವೆ. ಈ ಭೂಲೋಕದಲ್ಲಿ ಇರುವಾಗ ಕ್ರಿಸ್ತನು ನಮ್ಮ ಶಿರಸ್ಸಾಗಿದ್ದಾನೆ. ಈ ಭೂಲೋಕದಲ್ಲಿ ಇರುವಾಗ ಕ್ರಿಸ್ತನು ನಮ್ಮ ಅಸ್ಥಿವಾರವಾಗಿದ್ದಾನೆ. ಕ್ರಿಸ್ತನು ನಮ್ಮ ಮೂಲೆಗಲ್ಲಾಗಿದ್ದಾನೆ. ಪ್ರೈಸ್ ಗಾಡ್. ಕ್ರಿಸ್ತನ ವಿಷಯವಾದ ಪ್ರಕಟಣೆಯೇ ಅಸ್ಥಿವಾರವಾಗಿದೆ. ಆತನ ಅಪೊಸ್ತಲರು ಮತ್ತು ಪ್ರವಾದಿಗಳೆಂಬ ಅಸ್ಥಿವಾರದ ಮೇಲೆ ನಿಮ್ಮನ್ನು ಆತನು ಮಂದಿರೋಪಾದಿಯಲ್ಲಿ ಕಟ್ಟುತ್ತಾನೆ. ನನ್ನನ್ನು ಮತ್ತು ನಿನ್ನನ್ನು ಕಟ್ಟುತ್ತಾನೆ. ಅಪೊಸ್ತಲರು ಮತ್ತು ಪ್ರವಾದಿಗಳ ಬೋಧನೆ ಅಂತ ಹೇಳಿದರೆ ದ ರೆವಲೇಷನ್ ವರ್ಡ್. ಸಭೆ ಕಟ್ಟಲ್ಪಡುವುದು ಆರ್ಕಿಟೆಕ್ಚರ್ ಸ್ಟ್ರಕ್ಚರ್ನಿಂದ ಅಲ್ಲ. ಸಭೆ ಕಟ್ಟಲ್ಪಡುವುದು ದೇವರ ವಾಕ್ಯ ಎಂಬ ಪ್ರಕಟಣೆಯಿಂದ, ದೇವರ ವಾಕ್ಯ ಎಂಬ ಸತ್ಯಾಂಶಗಳಿಂದ, ಆತ್ಮಿಕ ರಿಯಾಲಿಟಿಗಳಿಂದ ಕಟ್ಟಲ್ಪಡುತ್ತೀರಿ. ನೀವು ಕಟ್ಟಲ್ಪಡುತ್ತೀರಿ. ಪ್ರೈಸ್ ಗಾಡ್. ಆತ್ಮಿಕವಾಗಿ ನೀವು ಸ್ಪಿರಿಚುವಲ್ ವರ್ಲ್ಡಿನ ಸಕಲ ದೊರೆತನ, ರಾಜ್ಯತ್ವ, ಪ್ರಭುತ್ವ, ಆಕಾಶ ಮಂಡಲದ ದುರಾತ್ಮ ಸೇನೆಗಳ ಮೇಲೆ ನೀವು ಕ್ರಿಸ್ತನೊಂದಿಗೆ ನೀವು ಕೂತ್ಕೊಂಡಿದ್ದೀರಿ. ಅದಕ್ಕೆ ಬೈಬಲ್ ಹೇಳ್ತದೆ, ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಪಾದಗಳಿರುವುದು ದೇಹದಲ್ಲಿ, ಪಾದಗಳು ತಲೆಯಲ್ಲಿಲ್ಲ. ಯೇಸು ಶಿರಸ್ಸಾಗಿದ್ದಾನೆ, ಆತನ ದೇಹದಲ್ಲಿ ಪಾದಗಳಿವೆ. ದಟ್ ಮೀನ್ಸ್ ಆತನು ನಿಮ್ಮ ಕಾಲ ಕೆಳಗೆ ಹಾಕಿದ್ದಾನೆ. ಎಲ್ಲ ಸುಳ್ಳುಗಳನ್ನು ನಿಮ್ಮ ಕಾಲ ಕೆಳಗೆ ಹಾಕಿದ್ದಾನೆ. ಯಾವಾಗ ಪ್ರಿಯರಿ ಸತ್ಯಾಂಶಗಳನ್ನು ಮೆಡಿಟೇಟ್ ಮಾಡುತ್ತೀರಿ, ಸುಳ್ಳುಗಳು ನಿಮ್ಮ ಕಾಲ ಕೆಳಗೆ ಬರುತ್ತವೆ. ಇವತ್ತು ಆ ಸುಳ್ಳುಗಳು ಯಾಕೆ ಮನುಷ್ಯನ ಮೇಲೆ ದೊರೆತನ ಮಾಡ್ತಾ ಇವೆ ಅಂತ ಹೇಳಿದರೆ, ಅವರು ಸತ್ಯವನ್ನು ಅಂಗೀಕಾರ ಮಾಡಲಿಕ್ಕೆ ಸಿದ್ಧವಿಲ್ಲದ ಕಾರಣ, ಸತ್ಯವನ್ನು ನಂಬುವುದರಲ್ಲಿ ಸೋಮಾರಿಗಳಾದ ಕಾರಣ. ಯಾವಾಗ ನಾವು ಸತ್ಯವನ್ನು ನಂಬುತ್ತೇವೆ, ಸತ್ಯ ನಮ್ಮಲ್ಲಿ ಪ್ರಕಾಶಿಸ್ತದೆ, ಆಗ ಸೈತಾನ ಪ್ರತಿಯೊಂದು ಸುಳ್ಳುಗಳು
ಕಾಲ ಕೆಳಗೆ ಬರುತ್ತವೆ. ನಿಮ್ಮ ಮೈಂಡಲ್ಲಿದ್ದ ಸ್ಟ್ರಾಂಗ್ ಹೋಲ್ಡ್ಗಳು ಎಲ್ಲ ಕ್ರಿಸ್ತನಿಗೆ ಅಧೀನವಾಗುತ್ತವೆ. ದ ಬೈಬಲ್ ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ಅದು ದೇವರ ಎಣಿಕೆಯಲ್ಲಿ ಬಹು ಬಲವುಳ್ಳದಾಗಿದೆ. ದೇವಜ್ಞಾನಕ್ಕೆ ವಿರುದ್ಧವಾಗಿ ನಿಂತಿರುವ ಎಲ್ಲ ಕೊತ್ತಲಗಳನ್ನು, ಯೋಚನೆಗಳನ್ನು ಕ್ರಿಸ್ತನಿಗೆ ಅಧೀನಪಡಿಸ್ತದೆ. ಪ್ರೈಸ್ ಗಾಡ್. ಬೇಕಾದ್ರೆ ನಾವು ಆ ವಚನವನ್ನು ಕೂಡ ಓದುವ. 2 ಕೊರಿಂಥ 10:3 ವಚನ. ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳು ಅಲ್ಲ. ನಾವು ಉಪಯೋಗಿಸುವ ಆಯುಧಗಳು ಈ ಮೆಟೀರಿಯಲ್ ವರ್ಲ್ಡ್ಗೆ ಕನೆಕ್ಟ್ ಆಗಿರುವ ಆಯುಧಗಳಲ್ಲ. ಬಾಂಬ್, ಗರ್ನಾಳ್, ಮಿಸೈಲ್, ಅಣುಬಾಂಬ್ ಲೋಕ ಸಂಬಂಧವಾದವಲ್ಲ, ಆತ್ಮ ಸಂಬಂಧವಾದವುಗಳು. ದ ಸ್ಪಿರಿಚುವಲ್ ವರ್ಲ್ಡ್ ಇಸ್ ಅ ಗ್ರೇಟರ್ ದೆನ್ ನ್ಯಾಚುರಲ್ ವರ್ಲ್ಡ್. ಆತ್ಮಿಕ ಲೋಕ ಏನು ಮಾಡುತ್ತದೆ? ನ್ಯಾಚುರಲ್ ಸಂಗತಿಗಳನ್ನು ಉತ್ಪತ್ತಿ ಮಾಡುತ್ತದೆ. ಪ್ರೈಸ್ ಗಾಡ್. ನಾವು ಉಪಯೋಗಿಸುವಂಥ ಆಯುಧಗಳು ಲೋಕ ಶರೀರ ಸಂಬಂಧವಾದ ಆಯುಧಗಳಲ್ಲ. ಅದು ಬೈಬಲ್ ಹೇಳ್ತದೆ. ಮತ್ತೆ ನಾವು ಲೋಕದಲ್ಲಿದ್ದ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳಾಗಿವೆ. ನಾವು ವಿತರ್ಕಗಳನ್ನು, ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲಗಳನ್ನು ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲ ಅವಿಧೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ. ಎವ್ರಿ ಡಿಸೊಬೀಡಿಯನ್ಸ್, ಎವ್ರಿ ವಿಕೆಡ್ ನಾಲೆಜ್, ಸೈತಾನಲ್ಲಿರುವ ಎಲ್ಲ ಸುಳ್ಳುಗಳು ಅದು ಕ್ರಿಸ್ತನ ಪಾದ ಕೆಳಗೆ ಆಗುತ್ತವೆ. ನೀವು ಯಾವಾಗ ಸತ್ಯದಲ್ಲಿ ಅಭಿವೃದ್ಧಿ ಹೊಂದುತ್ತೀರಿ, ಕ್ರಿಸ್ತನ ದೇಹವು ಕ್ಷೇಮ ಅಭಿವೃದ್ಧಿ ಹೊಂದುತ್ತದೆ. ನೀವು ಸ್ಪಿರಿಚುವಲಿ ಹೆಲ್ತಿ ಆ್ಯಂಡ್ ಸ್ಟ್ರಾಂಗ್, ಎನರ್ಜೈಸ್ ಆ್ಯಂಡ್ ಲೈಟ್ ನೀವು ಆಗುತ್ತೀರಿ. ನಿಮ್ಗೆ ಯಾವಾಗಲೂ ಕಾನ್ಷಿಯಸ್ ಇರಲಿ, ಐ ಆಮ್ ದ ಬಾಡಿ ಆಫ್ ಕ್ರೈಸ್ಟ್. ಕ್ರಿಸ್ತನ ದೇಹಕ್ಕೆ ಯಾವ ವಿಚ್ ಕ್ರಾಫ್ಟ್ ಮಾಟ ಮಂತ್ರ ತಾಗುವುದಿಲ್ಲ. ಓಕೆ, ಇಡೀ ದಿನ ವಿಚ್ ಕ್ರಾಫ್ಟ್ ಬಗ್ಗೆ ಆಲೋಚನೆ ಮಾಡಬೇಡ್ರಿ. ಅಲ್ಲಿ ಹೂಣಿಟ್ಟಿದ್ದಾರೆ, ಇಲ್ಲಿ ಹೂಣಿಟ್ಟಿದ್ದಾರೆ, ಅದರ ಬಗ್ಗೆ ಬಿಡ್ರಿ. ಹೂಣಿಟ್ಟರೆ ಎವ್ರಿಥಿಂಗ್ ಡಿಸ್ಟ್ರಾಯ್. ಹೂಣಿಟ್ಟರೆ ಅದರಲ್ಲಿ ಏನು ಇರುವುದಿಲ್ಲ. ನೆಲದ ಅಡಿಯಲ್ಲಿದ್ದದ್ದು ನೆಲದ ಅಡಿಯಲ್ಲಿ, ಅದು ನೀವು ಒಕ್ಕಲಿಕ್ಕೆ ನೋಡಬೇಡ್ರಿ. ಸುಳ್ಳುಗಳನ್ನು ಅಗೀಬೇಡ್ರಿ, ಸತ್ಯಗಳನ್ನು ಅಗಿಯಿರಿ. ಸತ್ಯಗಳನ್ನು ಅಗಿಯಿರಿ. ನಿಮ್ಮ ಒಳಗೆ ದೇವರು ಏನು ಇಟ್ಟಿದ್ದಾನೆ ಅದನ್ನು ಅಗಿಯಿರಿ. ಪ್ರೈಸ್ ಗಾಡ್. ಸುಳ್ಳುಗಳನ್ನು ಅಗಿಬೇಡ್ರಿ, ಲ್ಯಾಂಡಿಗೆ ಹೋಗಿ ಅಗಿಬೇಡ್ರಿ. ಅದು ನೆಲದ ಅಡಿಯಲ್ಲಿ, ಇದು ನೆಲ ಅಡಿಯಲ್ಲಿ ಇರಲಿ. ಡೋಂಟ್ ವೇಸ್ಟ್ ಯುವರ್ ಮನಿ. ಪ್ರೈಸ್ ಗಾಡ್. ದ ಬೈಬಲ್ ಹೇಳ್ತದೆ, ಯು ಆರ್ ದ ಬಾಡಿ ಆಫ್ ಕ್ರೈಸ್ಟ್. ನಿಮ್ಮ ಕಾಲುಗಳು ಎಲ್ಲಿ ಇರುತ್ತವೆ ಅಲ್ಲಿ ನಿಮ್ಮ ಅಥಾರಿಟಿ ನಡೆಯುತ್ತದೆ. ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ, ಇಷ್ಟವರೆಗೆ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ ಅಂಗೀಕಾರ ಮಾಡಿರಿ. ನೀವು ಪಾಪ ಪರಿಹಾರವನ್ನು ಹೊಂದುತ್ತೀರಿ, ಅದರ ರಕ್ತದಿಂದ ತೊಳೆಯಲ್ಪಡುತ್ತೀರಿ, ನಿತ್ಯ ಜೀವನ ಹೊಂದುತ್ತೀರಿ, ಕ್ರಿಸ್ತನ ದೇಹಕ್ಕೆ ಸೇರುತ್ತೀರಿ. ಆತನು ನಿಮ್ಮ ಶಿರಸ್ಸಾಗಿದ್ದಾನೆ. ನೀವು ಅಭಿಷಕ್ತರಾಗುತ್ತೀರಿ. ಯು ಆರ್ ಅನಾಯಿಂಟೆಡ್ ಟು ಡೂ ಗ್ರೇಟ್ ಥಿಂಗ್. ಅನಾಯಿಂಟಿಂಗ್ ನಿಮ್ಮ ಒಳಗಿದೆ, ನಿಮ್ಮಲ್ಲೇ ಇದೆ, ನಿಮ್ಮ ಮೇಲೆ ಇದೆ. ಓಕೆ, ಲೆಟ್ಸ್ ಪ್ರೇ. ನಾನು ಪ್ರಾರ್ಥನೆ ಮಾಡುತ್ತೇನೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಬಾಯಿಂದ ನಾವು ಅರಿಕೆ ಮಾಡುತ್ತೇವೆ, ಯೇಸುವೆ ನಮ್ಮ ಕರ್ತನೆಂದು. ತಂದೆ, ಇವತ್ತು ನಾವು ವಚನವನ್ನು ಧ್ಯಾನ ಮಾಡಿದೆವು. ಆತನೇ ಶಿರಸ್ಸು, ದೇಹವೆಲ್ಲ ಆತನ ದೊರೆತನದಲ್ಲಿ ಇದ್ದು ಪ್ರತಿ ಅಂಗದಿಂದ ಅದರದರ ಶಕ್ತಿಯನ್ನು ಹೊಂದಿ ದೇಹವು ಕ್ಷೇಮ ಅಭಿವೃದ್ಧಿ ಆಗುತ್ತದೆ ಅಂತ ನಾವು ವಾಕ್ಯ ಹೇಳ್ತದೆ. ವಿ ಥ್ಯಾಂಕ್ ಯು ಲಾರ್ಡ್. ವಿ ಲವ್ ಒನ್ ಅನದರ್, ಫಾರ್ಗಿವ್ ಒನ್ ಅನದರ್ ಓ ಗಾಡ್, ವಾಕಿಂಗ್ ಇನ್ ಡಿವೈನ್ ಹೆಲ್ತ್ ಅಂಡ್ ಅಥಾರಿಟಿ ಅಂಡ್ ಪ್ರೊಟೆಕ್ಷನ್ ಓ ಗಾಡ್, ಇನ್ ಜೀಸಸ್ ನೇಮ್, ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಸೆಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಸೆಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ.
ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಅಭಿಷೇಕ ಹಸ್ತವು ನಿರಂತರವಾಗಿ ಇವರ ಮೇಲೆ ಇರಲಿ, ಯೇಸು ನಾಮದಲ್ಲಿ ತಂದೆ, ಆಮೆನ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆಗೆ ಇದೇ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ವೀಕ್ಷಿಸ್ಬೋದು. ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟರಿ ಚರ್ಚ್ ಉಡುಪಿ. ಅದೇ ರೀತಿ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನೀವು ನನ್ನೊಟ್ಟಿಗೆ ಜಾಯ್ನ್ ಆಗ್ಬೋದು. ಓಕೆ, ವೆಬ್ಸೈಟ್ ಇದು wordofvictory.in ಅಂತ. ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ 4 ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ: ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಓಕೆ, ಯು ಆರ್ ಬ್ಲೆಸ್. ಜೀಸಸ್ ಲವ್ಸ್ ಯು. ಆಮೆನ್.